Hello everyone, welcome back to my YouTube channel ರಾಧಾಕೃಷ್ಣ ಸಿಂಪಲ್ ಲೈಫ್. ಹೇಗಿದ್ದೀರಿ ಎಲ್ಲರೂ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಶ್ರೀಕೃಷ್ಣನ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇನ್ನು ನೀವಿದೇನು ನೋಡ್ತಾ ಇದ್ದೀರಾ, ಬಾಳೆ ಗಿಡ, ಇದು ನಮ್ಮ ಬಿಲ್ಡಿಂಗ್ ಪಕ್ಕದ ಸೈಟಲ್ಲಿ, ಖಾಲಿ ಸೈಟಲ್ಲಿ ಇರ್ತಕ್ಕಂಥದ್ದು. ಇದರ ಸ್ಥಿತಿ ಹೇಗೆ ಆಗ್ಬಿಟ್ಟಿದೆ ನೋಡಿ, ಯಾಕೆ ಅಂತ ಮುಂದೆ ಹೇಳ್ತೀನಿ, ನೋಡ್ತಾ ಹೋಗಿ. ಗಾಳಿಗೆ ಎಲೆ ಎಲ್ಲ ಒಡ್ಕೊಂಡು ಎಷ್ಟು ಧೂಳು ತುಂಬ್ಕೊಂಡು ಹೇಗಾಗ್ಬಿಟ್ಟಿದೆ ನೋಡಿ. ನಮ್ಮನೆ ಕಳ್ಸೋದು ನೀರನ್ನೆಲ್ಲ ನಾನು ಇದಕ್ಕೆ ತೊಗೊಂಡೋಗಿ ಹಾಕ್ತಾಯಿದ್ದೆ. ಇದು ಏನಕ್ಕೆ ಹೀಗಾಗಿದೆ ಅಂದರೆ ನೋಡಿ, ಇದಕ್ಕೆ ನಮ್ಮನೆ ಎದುರುಗಡೆ ಈ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಈ ಕನ್ಸ್ಟ್ರಕ್ಷನಿಂದ ಒಂದೇ ಸೌಂಡು, ಜೊತೆಗೆ ವಿಪರೀತ ಧೂಳು. ಗಾಳಿ ಬೀಸೋದ್ರಿಂದ ಆ ಧೂಳೆಲ್ಲ ಒಂದು ಮನೆಗೆ ಸೇರ್ಕೊಳ್ಳುತ್ತೆ. ಅದಕ್ಕೆ ನಾವು ಯಾವಾಗಲೂ ಬಾಗಿಲು ಹಾಕ್ಕೊಂಡೇ ಇರಬೇಕು. ಇನ್ನು ಇವತ್ತಿನ ತಿಂಡಿಗೆ ನಾನು ಪಾಲಕ್ ಪರಾಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪಾಲಕ್ ಸೊಪ್ಪನ್ನೆಲ್ಲ ತೊಳೆದು ಗ್ರೈಂಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಈ ಪಾಲಕ್ ಸೊಪ್ಪಲ್ಲಿ ಕೆಲವರು ಏನು ಮಾಡ್ತಾರೆ ಅಂದರೆ ಬರೀ ಎಲೆಗಳನ್ನ ಮಾತ್ರ ಹಾಕ್ಕೊಳ್ತಾರೆ. ಎಲೆಗಿಂತ ಜಾಸ್ತಿ ಕಡ್ಡಿಯಲ್ಲೇ ನಮಗೆ ಪೋಷಕಾಂಶಗಳು ಜಾಸ್ತಿ ಕಡ್ಡಿಯಲ್ಲೇ ಸಿಗೋದು. ಹಾಗಾಗಿ ಎಲೆಯನ್ನು ಮಾತ್ರ ಹಾಕ್ಕೊಳ್ದೆ ಕಡ್ಡಿನೂ ಸೇರಿಸಿ ನಾನಿಲ್ಲಿ ಗ್ರೈಂಡ್ ಮಾಡಿಕೊಂಡು ಪ್ಯೂರಿ ಮಾಡ್ಕೊಂಡಿದ್ದೀನಿ. ಪ್ಯೂರಿನ ಸ್ವಲ್ಪ ನುಣ್ಣಗೆ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಸೊ ದಟ್ ಹೊಸಿವಾಗ ನನಗೆ ಮಧ್ಯೆ ಮಧ್ಯೆ ಸಿಗಬಾರ್ದು ಅಂತ ಹೇಳಿಬಿಟ್ಟು. ಇನ್ನು ನಾನಿಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದಕ್ಕೆ ಪಾಲಕ್ದು ರುಬ್ಬಿಟ್ಕೊಂಡಿರೋಂಥ ಪ್ಯೂರಿನ ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನು ಸ್ವಲ್ಪ ಅರಿಶಿನ ಪುಡಿ ಮತ್ತು ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಜೀರಿಗೆ ಪೌಡರು. ಜೀರಿಗೆ ಪೌಡರ್ ಇಲ್ಲಾಂದರೆ ನೀವು ಜೀರಿಗೆನ ಕೂಡ ಹಾಕ್ಕೊಳ್ಬೋದು. ಜೀರಿಗೆ ಹಾಕ್ಕೊಂಡ್ರೆ ಮಧ್ಯದಲ್ಲಿ ಹೊಸಿಬೇಕಾದ್ರೆ ಏನಾದರೂ ತಡೆಯುತ್ತೆ ಅಂತ ಅನ್ನೋದಾದರೆ ನೀವು ಜೀರಿಗೆ ಪೌಡರ್ನ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ನಾವು ಬರೀ ಗೋಧಿ ಹಿಟ್ಟಿನ ಚಪಾತಿ ತೊಗೊಳೋಕ್ಕಿಂತ ಈ ಥರ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಈ ಥರ ಏನಾದರೂ ಸೊಪ್ಪುಗಳನ್ನ ಅದರಲ್ಲಿ ಆ್ಯಡ್ ಮಾಡಿಕೊಂಡು, ಅಥವಾ ತರಕಾರಿನ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾವು ಕ್ಯಾರೆಟು ಈ ಥರ ಯಾವುದಾದ್ರೂ ತರಕಾರಿನ ಆ್ಯಡ್ ಮಾಡ್ಕೊಳ್ಬೋದು. ಈ ಥರ ಆ್ಯಡ್ ಮಾಡ್ಕೊಂಡು ತೊಗೊಳ್ಳೋದ್ರಿಂದ ನಮಗೆ ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಪಾಲಕ್ ಸೊಪ್ಪಲ್ಲಿ ಲೋ ಕ್ಯಾಲೋರಿ ಇರೋದ್ರಿಂದ ಡಯಟ್ ಮಾಡೋರಿಗಂತೂ ತುಂಬಾ ಒಳ್ಳೆಯದು. ಮತ್ತು ಫೈಬರ್ ಅಂಶ ಇದೆ, ನಾರಿನಂಶ ಹೆಚ್ಚಾಗಿದೆ. ನಮ್ಮ ದೇಹಕ್ಕೆ ನಾರಿನಂಶ ತುಂಬಾ ನಮಗೆ ಬೇಕಾಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ನಾನು ಹೇಳಿದ್ದು ಪಾಲಕ್ ಸೊಪ್ಪನ್ನು ಮಾತ್ರ ತೊಗೊಳ್ದೆ ಅದರದ್ದು ಕಡ್ಡಿಯನ್ನು ಸಹ ನಾವು ತೊಗೊಳ್ಬೇಕು ಅಂತ ಹೇಳಿದ್ದೆ ಆವಾಗಲೇ ನಾನು. ಇನ್ನು ಪ್ಯೂರಿನ ಹಾಕ್ಕೊಂಡು ಮಿಕ್ಸಿ ಬಟ್ಲಲ್ಲಿ ಇರ್ತಕ್ಕಂಥದ್ದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದೇ ನೀರಲ್ಲೇ ನಾನು ಕಲಿಸ್ಕೊಳ್ತಾ ಇದ್ದೀನಿ. ನೀವು ಅದನ್ನೇ ಉಪಯೋಗಿಸ್ಕೊಳ್ಳಿ, ಬೇರೆ ನೀರನ್ನು ಏನು ಹಾಕ್ಕೊಳ್ಳೋಕೆ ಹೋಗಬೇಡಿ. ನಮ್ಮನೇಲಿ ಆದಷ್ಟು ನಾನು ಈ ಥರ ಹೆಲ್ದಿ ಬ್ರೇಕ್ಫಾಸ್ಟ್ನೇ ಮಾಡ್ತಾ ಇರ್ತೀನಿ. ನಮ್ಮನೇಲಿ ಹೊರಗಡೆಯಿಂದ ತರಿಸೋದು ತುಂಬಾ ಕಡಿಮೆ. ನಾವೆಲ್ಲಾದರೂ ಅಪರೂಪಕ್ಕೆ ಹೊರಗಡೆ ಹೋದಾಗ ಮಾತ್ರನೇ ನಾವು ಹೊರಗಡೆ ತಿಂತೀವಿ. ಇನ್ನು ಮನೇಲಿದ್ದಾಗಂತೂ ನಾವು ಹೊರಗಡೆಯಿಂದ ತರಿಸ್ಕೊಂಡು ತಿನ್ನೋದು ತುಂಬಾ ಕಡಿಮೆ. ನಾನು ಆದಷ್ಟು ಮನೆಯಲ್ಲೇ ಮಾಡ್ತಾ ಇರ್ತೀನಿ. ಇನ್ನು ನಾನು ಅಲ್ಲಿ ತಿಂಡಿ ರೆಡಿ ಮಾಡೋ ಅಷ್ಟರಲ್ಲಿ ನನ್ನ ಮಗಳು ಇಲ್ಲಿ ರಂಗೋಲೆ ಬಿಡ್ತಾ ಇದ್ಲು. ಅವಳಿಗೆ ರಂಗೋಲೆ ಬಿಡೋದಂದರೆ ತುಂಬ ಇಷ್ಟ. ಟೆಸ್ಟ್ ಇದ್ರೂ ಕೂಡ ಅದ್ರ ಓದೋದ್ರ ಮಧ್ಯೆನೂ ಕೂಡ ಅವಳು ಬಂದು ರಂಗೋಲೆ ಬಿಡ್ತಾ ಇದ್ದಾಳೆ. ಸರಿ ಅಂದ್ಬಿಟ್ಟು ರಂಗೋಲೆ ಬಿಡ್ತಾ ಇದ್ಲು, ಹಾಗೆ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನು ಇಲ್ಲಿ ಇದನ್ನು ಚೆನ್ನಾಗಿ ನಾನು ನಾದ್ಕೊಳ್ತಾ ಇದ್ದೀನಿ. ಬಟ್ಲಲ್ಲಿ ನಾದಕ್ಕಾಗಲಿಲ್ಲ ಅಂದರೆ ನಾವು ಸ್ಲ್ಯಾಬ್ ಮೇಲೆ ಕೂಡ ಚೆನ್ನಾಗಿ ಒರೆಸ್ಬಿಟ್ಟು ಚೆನ್ನಾಗಿ ನಾದ್ಕೊಂಡ್ರೆ ಇನ್ನೂ ಸಾಫ್ಟಾಗಿ ಬರುತ್ತೆ. ಅದು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡಿದ್ದಾದಮೇಲೆ ಒಂದು 15 ಮಿನಿಟ್ಸ್ ಅದಕ್ಕೆ ಒಂದು ಬಟ್ಟೆ ಮುಚ್ಚಿಬಿಟ್ಟು ರೆಸ್ಟಿಗೆ ಬಿಟ್ಬಿಟ್ರೆ ಇನ್ನೂ ಫುಲ್ಲು ಸಾಫ್ಟಾಗಿ ಚೆನ್ನಾಗಿ ಚಪಾತಿಗಳಾಗ್ತವೆ ನಮಗೆ. ಇನ್ನು ಇದನ್ನು ರೆಸ್ಟಿಗೆ ಬಿಟ್ಬಿಟ್ಟು ಅಷ್ಟರಲ್ಲಿ ಚಟ್ನಿ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಈ ಕಡೆ ಚಟ್ನಿಗೆ ಕೂಡ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ. ಕಾಪ್ಸು ಫೈಬರು ಎರಡೂ ಈ ಪಾಲಕ್ ಪರಾಟದಲ್ಲೇ ಸಿಗೋದ್ರಿಂದ ಇನ್ನು ಪ್ರೋಟೀನ್ಗೋಸ್ಕರ ನಾನು ಶೇಂಗಾ ಚಟ್ನಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೇನಿಲ್ಲ, ಸ್ವಲ್ಪ ಕಡಲೆಕಾಯಿ ಬೀಜ ಹುರಿದು ತೊಗೊಂಡಿದ್ದೀನಿ ಮತ್ತು ಕಡಲೆ ತೊಗೊಂಡಿದ್ದೀನಿ. ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿ ಟೇಸ್ಟ್ಗೋಸ್ಕರ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಜೊತೆಗೆ ಒಂದು 3 ಗುಂಟೂರು ಮೆಣಸಿನ್ಕಾಯಿ, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಉಪ್ಪು, ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡು ಇದಿಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಬೇರೆ ಏನೂ ಹಾಕಿಲ್ಲ ನಾನು. ಕೆಲವರು ಈರುಳ್ಳಿ ಎಲ್ಲನೂ ಹಾಕ್ತಾರೆ, ನಾನು ಈರುಳ್ಳಿ ಎಲ್ಲ ಏನೂ ಬಳಸಿಲ್ಲ. ಈವನ್ ತೆಂಗಿನಕಾಯಿ ಕೂಡ ನಾನು ಬಳಸಿಲ್ಲ. ತೆಂಗಿನಕಾಯಿ ಬಳಸೋದ್ರಿಂದ ಬೇಗನೆ ಸ್ಮೆಲ್ ಬಂದುಬಿಡುತ್ತೆ, ಅಳಿಸೋದಂಗೆ ಆಗಿಬಿಡುತ್ತೆ ಚಟ್ನಿ. ಹಾಗಾಗಿ ನಾನು ಕಾಯಿನ ಕೂಡ ಬಳಸಲಿಲ್ಲ. ಕಾಯಿ ಬಳಸ್ತೇನೆ ಬರೀ ಕಡಲೆಕಾಯಿ ಬೀಜದಲ್ಲಿ ನಾವು ಚಟ್ನಿ ಮಾಡ್ಕೊಳ್ಳೋದ್ರಿಂದ ಈವನ್ ಹೊರಗಡೆ ಇಟ್ಟಿದ್ರು ಕೂಡ, ಫ್ರಿಜ್ಜಲ್ಲಿ ಇಡದೆ ಹೊರಗಡೆ ಇಟ್ಟಿದ್ರು ಕೂಡ
ರಾತ್ರಿವರೆಗೂ ಅದು ಚೆನ್ನಾಗೇ ಇರುತ್ತೆ. ರಾತ್ರಿ ಊಟಕ್ಕೆ ಕೂಡ ನಾವು ತಗೊಳ್ಬೋದು. ಇನ್ನು ನೀವು ಒಣಗಿದ ಕೊಬ್ಬರಿನ ಬೇಕಾದರೆ ಯೂಸ್ ಮಾಡ್ಕೋಬೋದು. ಬಟ್ ಅದರದ್ದು ಟೇಸ್ಟ್ ಬೇರೆ ಥರ ಬರುತ್ತೆ ನಮಗೆ. ಶೇಂಗಾ ಚಟ್ನಿದು ಟೇಸ್ಟೇ ಬೇರೆ ಥರ ಇರುತ್ತೆ. ನಮ್ಮ ಮನೆಯಲ್ಲಿ ಬರೀ ಶೇಂಗಾ ಚಟ್ನಿನೇ ಇಷ್ಟಪಡ್ತಾರೆ. ಹಾಗಾಗಿ ನಾನು ಅದನ್ನೇ ಮಾಡಿಕೊಂಡೆ. ನೀವು ಬೇಕಿದ್ರೆ ಯಾವುದಾದ್ರೂ ಪಲ್ಯ ಅಥವಾ ಗ್ರೇವಿ ಜೊತೆ ಕೂಡ ಇದು ತೊಗೊಳ್ಬೋದು. ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ. ಟೇಸ್ಟಲ್ಲಿ ಮಾತ್ರ ನೋ ಕಾಂಪ್ರಮೈಸ್ ಫ್ರೆಂಡ್. ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಜೀರಿಗೆ ಎಲ್ಲ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಾನಿಲ್ಲಿ ರುಚಿಮಾಗೆ ಅಂದ್ಬಿಟ್ಟು 4 ಚಪಾತಿಗಳನ್ನ ಫಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಮನೇಲಿ ಏನೇ ಮಾಡಿದ್ರೂ ಮೊದಲನೇದು ನೈವೇದ್ಯ ದೇವರಿಗೆ ಅರ್ಪಿಸೋ ಹಾಗೆ ನಮ್ಮ ಮನೇಲಿ ಅಂತಲ್ಲ, ಆಲ್ಮೋಸ್ಟ್ ಸ್ಕೂಲ್ಗೆ ಹೋಗೋ ಎಲ್ಲ ಮಕ್ಕಳ ಮನೆಯಲ್ಲೂ ಕೂಡ ಮೊದಲನೇ ಮಾಡಿದ್ದು ಅವರಿಗೆ ಮಕ್ಕಳಿಗೆ ಅಂತಲೇ ಕೊಡಬೇಕಾಗತ್ತೆ. ನೆಕ್ಸ್ಟು ಹಸ್ಬೆಂಡಿಗೆ ಕೊಡಬೇಕು. ಅದರ ನಂತರ ಉಳಿದಿದ್ದನ್ನ ನಾವು ತಿನ್ನಬೇಕಾಗತ್ತೆ. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದೇ ಥರ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಸ್ಕೂಲು ಕಾಲೇಜ್ಗೆ ಹೋಗುವಂಥ ಮಕ್ಕಳುಗಳಿರೋ ಮನೆಯಲ್ಲಿ ಮೊದಲನೇ ತಿಂಡಿ ಪ್ರಸಾದ ಏನೇ ಇದ್ದರೂ ಅವ್ರಿಗೆ ನಾವು ಅರ್ಪಿಸ್ತಾ ಇರಬೇಕು ಅಲ್ವಾ. ರುಚಿಮಾಗೆ ಅಂತ 4 ಪರೋಟಗಳನ್ನ ನಾನು ರೆಡಿ ಮಾಡಿಕೊಂಡೆ. ಬ್ರೇಕ್ಫಾಸ್ಟಿಗೆ 2, ಲಂಚಿಗೆ 2 ಅಂತ. ಅವಳು ಮನೇಲಿ ಏನೂ ತಿನ್ನಲಿಲ್ಲ. 4 ನಾನು ಬಾಕ್ಸ್ಗೆ ಹಾಕಿ ಕಳಿಸ್ಬಿಟ್ಟೆ. ಅವಳಿಗೆ 10:30ಗೆ ಸ್ನ್ಯಾಕ್ಸ್ ಬ್ರೇಕ್ ಇರುತ್ತೆ. ಅವಾಗೇ ನಾನು ತಿನ್ಕೊಳ್ತೀನಮ್ಮ, ನಂಗೆ ಇಷ್ಟು ಬೇಗ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಅವಳು ಆಲ್ಮೋಸ್ಟ್ ಮನೇಲಿ ತಿನ್ನೋದೇ ಇಲ್ಲ. ಹಾಗೆ ಬಾಕ್ಸ್ಗೆ ಹಾಕ್ಕೊಂಡು ತೊಗೊಂಡು ಹೋಗ್ಬಿಡ್ತಾಳೆ. ಅದಕ್ಕೋಸ್ಕರ ನಾನು ಬಾಕ್ಸ್ಗೆ 4 ಚಪಾತಿನೂ ಹಾಕ್ಕೊಟ್ಟು ಕಳಿಸಿದೆ. ಸ್ನ್ಯಾಕ್ಸ್ ಬ್ರೇಕಲ್ಲಿ ಒಂದು ಸ್ವಲ್ಪ ಫ್ರೂಟ್ಸ್ ಜೊತೆಗೆ ಇದನ್ನು ಕೂಡ ತಿನ್ಕೊಂಡ್ಬಿಡ್ತಾಳೆ. ಹಾಗೆ ಹಸ್ಬೆಂಡ್ ಬಂದರು. ಅವ್ರಿಗೂ ಕೂಡ ಎಲ್ಲ ತಿಂಡಿ ಎಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಅವ್ರನ್ನೂ ಕಳಿಸ್ಬಿಟ್ಟು ನೆಕ್ಸ್ಟು ನಾನು ಮನೆ ಕೆಲಸಗಳೆಲ್ಲನೂ ಮುಗಿಸ್ಕೊಂಡು ನನ್ನ ಬ್ರೇಕ್ಫಾಸ್ಟ್ ಪ್ಲೇಟ್ ಕೂಡ ರೆಡಿಯಾಗಿದೆ ನೋಡಿ. ಪಾಲಕ್ ಪರಾಟ ಜೊತೆಗೆ ಕ್ಯಾರೆಟು, ಸೌತೆಕಾಯಿ ಮತ್ತು ಶೇಂಗಾ ಚಟ್ನಿ. ನೀವು ಮನೇಲಿ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಅಷ್ಟೇ ಸಾಫ್ಟಾಗಿ ಕೂಡ ಬರುತ್ತೆ. ಹೀಗೆ ಹೆಲ್ದಿ ರೆಸಿಪೀಸ್ಗಳು ನನ್ನ ಚಾನಲಲ್ಲಿ ಬರ್ತಾ ಇರುತ್ತೆ. ನೋಡಿಕೊಂಡು ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ಕೊಳ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.